A very warm good morning to everyone. Welcome to day 9. In the previous session, we already discussed that three important terms: production, consumption, as well as the distribution. With that, a story of Alauddin and his magical lamp. Today's class, we are going to discuss that some more very important concept in chapter number 1. What is the importance of statistic? What statistic does? And statistic in economics. What is the relationship between statistic and economics? We are going to discuss in the today's class. So, ಇವತ್ತಿನ ಅಧ್ಯಾಯದಲ್ಲಿ ನಾವು ಈಗಾಗಲೇ ಡೇ 8ರಲ್ಲಿ ಅಧ್ಯಾಯ 1ಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಹತ್ತರವಾದ ಟರ್ಮ್ಸ್ಗಳನ್ನು ನಾವು ಈಗಾಗಲೇ ಏನು ಮಾಡಿದ್ದೀರಿ, ಅಧ್ಯಯನ ಮಾಡಿದ್ದೀವಿ. ಅಲ್ಲಿ ಉತ್ಪಾದನೆ ಅಂತಂದರೆ ಏನು, ಅನುಭೋಗ ಅಂತಂದರೆ ಏನು ಮತ್ತು ವಿತರಣೆ ಅಂತಂದರೆ ಏನು ಅನ್ನೋ ಒಂದು ಕೆಲವು ಪರಿಕಲ್ಪನೆಗಳನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಮುಖ್ಯವಾಗಿ ಈ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪಾತ್ರವೇನು, ಯಾಕೆ ಸಂಖ್ಯಾಶಾಸ್ತ್ರವನ್ನು ನಾವು ಓದಲೇಬೇಕು, ಅರ್ಥಶಾಸ್ತ್ರವನ್ನು ಕೇವಲ ಅರ್ಥಶಾಸ್ತ್ರವನ್ನು ಓದಿದರೆ ನಮಗೆ ಏನು ಪ್ರಯೋಜನ, ಅರ್ಥಶಾಸ್ತ್ರ ಜೊತೆಗೆ ನಾವು ಸಂಖ್ಯಾಶಾಸ್ತ್ರವನ್ನು ಓದೋದ್ರಿಂದ ಏನೆಲ್ಲ ಪ್ರಯೋಜನಗಳು ನಮಗಿದ್ದಾವೆ ಎಂಬುದನ್ನು ಇವತ್ತಿನ ತರಗತಿಯಲ್ಲಿ, ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರ ಅಂತಂದರೆ ಏನು, ಸಂಖ್ಯಾಶಾಸ್ತ್ರದಿಂದ ಆಗುವಂಥ ಪ್ರಯೋಜನಗಳನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ, ಅಧ್ಯಯನ ಮಾಡೋಣ. ಸೊ today's class we are going to discuss in statistic in economics. What it will be the statistic in economics? Basically we have some economic problems. We already discussed in the previous session. We have some special economic problems like poverty, unemployment and population. So these are some special problems in our economics. Then how you predict, how you analysis these problems are dangerous to the Indian economy. Without data, without economic facts, we can't do anything in economy. Is it clear? ಆರ್ಥಿಕತೆಯಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಉದಾಹರಣೆಗೆ ಬಡತನ ಆಗಿರುವಂಥದ್ದು, ಅಥವಾ ಜನಸಂಖ್ಯಾ ಸ್ಫೋಟ ಆಗಿರುವಂಥದ್ದು, ನಿರುದ್ಯೋಗ ಆಗಿರುವಂಥದ್ದು, ಹಸಿವು ಆಗಿರುವಂಥದ್ದು, ಈ ರೀತಿಯ ಅನೇಕವಾದ ಸಮಸ್ಯೆಗಳನ್ನು ನಾವೀಗಾಗಲೇ ಆರ್ಥಿಕತೆಯಲ್ಲಿ ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಸಮಸ್ಯೆಗಳು ಯಾವ ಮಟ್ಟದಲ್ಲಿದ್ದಾವೆ, ಎಷ್ಟರ ಮಟ್ಟಿಗೆ ಈ ಸಮಸ್ಯೆಗಳು ಆರ್ಥಿಕತೆಗೆ ತೊಂದರೆಯನ್ನು ನೀಡ್ತಾ ಇದ್ದೀವಿ ಅಂತನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಕೆಲವು ದತ್ತಾಂಶಗಳ ಮಾಹಿತಿ ಬೇಕಾಗುತ್ತೆ, ಕೆಲವು ದತ್ತಾಂಶಗಳು ಬೇಕೇ ಬೇಕಾಗುತ್ತೆ. ಎಕನಾಮಿಕ್ ಡೇಟಾಸ್ ಅಂತ ಕರಿತೀವಿ ಅದಕ್ಕೆ ನಾವು. So few economic facts we need. Economic facts, ಆರ್ಥಿಕ ದತ್ತಾಂಶಗಳಂತ ಹೇಳಿ ಕರಿಬಹುದಾಗಿದೆ. ಅದಕ್ಕೆ ಆರ್ಥಿಕ ದತ್ತಾಂಶಗಳು ಅಥವಾ ಸತ್ತಾಂಶಗಳು ಅಂತಲೂ ಕೂಡ ಕರೀಬಹುದು. Few economic facts. Such economic facts are also called economic datas. One more very important question. Few economic facts are also called as a economic data. ಆರ್ಥಿಕ ಸತ್ತಾಂಶಗಳನ್ನೇ ನಾವು ಆರ್ಥಿಕ ದತ್ತಾಂಶಗಳಂತಲೇ ಏನು ಮಾಡ್ತಾ ಇದ್ದೀವಿ, ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, what are the economic facts we have? What are the economic datas we have? For example, if I ask what is the Indian population right now, you people are saying that, sir, according to the 2020 data, Indian population is 138 crore. So how you people are saying is 138 crore? ನಾನು ನಿಮಗೆ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳುವಂಥ ಸಂದರ್ಭದಲ್ಲಿ ನೀವೇನು ಆನ್ಸರ್ ಮಾಡ್ತಾ ಇದ್ದೀರಾ, 138 ಕೋಟಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀರಾ, ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ದ 2011 ಡೇಟಾಸ್, ವಾಟ್ ಈಸ್ ದ ಇಂಡಿಯನ್ ಪಾಪ್ಯುಲೇಷನ್? ದೆನ್ ಯು ಪೀಪಲ್ ಆರ್ ಗೇವ್ ಆನ್ಸರ್ 121 crore. ಆ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ರೀ, 121 ಕೋಟಿ ಅಂತ ಹೇಳ್ತಾ ಇದ್ದೀರಾ ಭಾರತದ ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ. ಯಾವ ಆಧಾರದ ಮೇಲೆ 121 ಅಂತ ಹೇಳ್ತಾ ಇದ್ದೀರಾ? ಬಿಕಾಸ್ ವಿ ಹ್ಯಾವ್ ಎಕನಾಮಿಕ್ ಫ್ಯಾಕ್ಟ್ಸ್ ಆರ್ ಎಕನಾಮಿಕ್ ಡೇಟಾಸ್. ನಮಗೇನಿದ್ದಾವೆ, ಕೆಲವು ಆರ್ಥಿಕ ದತ್ತಾಂಶಗಳಿದ್ದಾವೆ ಅಥವಾ ಕೆಲವು ಆರ್ಥಿಕ ಸತ್ತಾಂಶಗಳಿದ್ದಾವೆ ಅನ್ನೋದನ್ನು ನಾವು ಈ ರೀತಿಯಾಗಿ ಏನು ಮಾಡ್ಕೋಬೋದಾಗಿದೆ, ಮನವರಿಕೆ ಮಾಡ್ಕೋಬೋದಾಗಿದೆ.
ಅರ್ಥ ಆಯ್ತಲ್ಲ. ಸೊ ಈ ದತ್ತಾಂಶಗಳನ್ನು ನಾವು ಮನವರಿಕೆ ಮಾಡಿಕೊಂಡಾಗ ಮಾತ್ರ ಅದು ನಮ್ಮಿಂದ ಆಗಲಿಕ್ಕೆ ಸಾಧ್ಯ. ಈ ದತ್ತಾಂಶಗಳು ಎಲ್ಲಿಂದ ಬರ್ತಾ ಇದೆ, ನಮಗೆ 121 ಕೋಟಿ ಅಂತನಾದರೂ ಅನ್ಕೋಬಹುದು, ಅಥವಾ 138 ಕೋಟಿ ಅಂತನಾದರೂ ಅನ್ಕೋಬಹುದು. ಈ ರೀತಿಗಳ ದತ್ತಾಂಶ ನನಗೆ ಸಂಖ್ಯಾಶಾಸ್ತ್ರದಿಂದ ಬರಲಿಕ್ಕೆ ಮಾತ್ರ ಸಾಧ್ಯ. ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ ಓನ್ಲಿ ವಿ ಕ್ಯಾನ್ ಕಲೆಕ್ಟ್ ದಿ ಡೇಟಾಸ್ ಇನ್ ಅ ಎಕನಾಮಿಕ್ ಫ್ಯಾಕ್ಟ್ಸ್. ಸೊ ಇಷ್ಟಿದೆ ಅನ್ನೋ ಆಧಾರದ ಮೇಲೆ ನಾವೇನು ಮಾಡ್ತಾ ಹೋಗ್ತಾ ಇದ್ದೀವಿ, ಆ ದತ್ತಾಂಶಗಳನ್ನ ಅರ್ಥ ಮಾಡಿಕೊಂಡು ಅದರಿಂದ ಆಗುವಂಥ ಪ್ರಾಬ್ಲಮ್ ಏನು ಮತ್ತು ಆ ಪ್ರಾಬ್ಲಮ್ಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಏನು ಮಾಡ್ತಾ ಇರ್ತೀವಿ, ನಾವು ಡಿಸ್ಕಸನ್ನು ಮಾಡ್ತಾ ಇರ್ತೀವಿ. ಇಸ್ ಕ್ಲಿಯರ್? ಸೊ ನಾವು it's very important to understand. So now we already understand what is the meaning of economic data or economic facts. Next one is what we did in statistics and economics. Second one is analysis. ವಿಶ್ಲೇಷಣೆ ಅಂತ ಕರೀತಾವೆ ಇದಕ್ಕೆ ನಾವು. ಸ್ಟ್ಯಾಟಿಸ್ಟಿಕ್ ಏನು ಮಾಡುತ್ತೆ, ಆರ್ಥಿಕತೆಯಲ್ಲಿ ಏನು ಮಾಡ್ಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತಂದರೆ ವಿಶ್ಲೇಷಣೆ ಮಾಡಲಿಕ್ಕೆ ಅದು ಏನಾಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಸೊ ವಿ ಆರ್ ಕಲೆಕ್ಟಿಂಗ್ ಡೇಟಾಸ್, okay, in a statistic, through the help of statistic tools, through the help of statistic we are collecting the raw data for help of solve the or predict the economic problems. The first one is the economic facts, second one is the analysis. Why we are collecting the economic data or economic facts? Because only one reason is predict the economic problems or solve the economic problems. Because for example, you are saying that in India poverty is a very worst, population is increasing and hunger is also increasing, unemployment is also increasing, GDP rate will be decreasing. So that will helps to analysis what is the condition or what are the causes behind that. That is very important. What are the causes? What are the causes behind them? What are the causes behind them? So this is very helpful to understand our analysis. For example, I am saying that in a 1948 Indian population is 57 crore. Right now, so in the 2011 Indian population is 121 crore. So these data are helps to analysis some economic policies. ಈ ದತ್ತಾಂಶಗಳು ನನಗೆ ಕೆಲವು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತು ಕೆಲವು ಆರ್ಥಿಕ ವಿಶ್ಲೇಷಣೆಗಳನ್ನು ಮಾಡಲಿಕ್ಕೆ, ಯಾವ ಕಾರಣದಿಂದಾಗಿ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಸೊ ಇಲ್ಲಿ ಆರಾಮಾಗಿ ಅರ್ಥ ಆಗ್ತಿದೆ. 1948ರಲ್ಲಿ 57 ಕೋಟಿ ಇದ್ದಂಥದ್ದು ಭಾರತದ ಜನಸಂಖ್ಯೆ 2011ರಲ್ಲಿ 121 ಕೋಟಿ ಆಯಿತು. ಯಾವ ಕಾರಣದಿಂದ ಆಯಿತು? ವಾಟ್ ಆರ್ ದ ಕಾಸಸ್ ಬಿಹೈಂಡ್ ದೆಮ್? ಏನೆಲ್ಲ ಕಾರಣಗಳಿದ್ದಾವೆ ಅದಕ್ಕೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅ ಎಕ್ಸಾಂಪಲ್ ಆಫ್ ಪಾವರ್ಟಿ ಅನಾಲಿಸಿಸ್, ಪಾವರ್ಟಿ ಅಥವಾ ಬಡತನ ಹೆಚ್ಚಾಗಲಿಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ? ಸೊ ದೀಸ್ ಆರ್ ದಿ ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಇನ್ಕ್ರೀಸ್ ದ ಪಾವರ್ಟಿ. ಒನ್ ಈಸ್ ದ ಅನ್ಎಂಪ್ಲಾಯ್ಮೆಂಟ್, second one is a low productivity, is it clear? And third one is a population, rapid growth of population, backward technology. So these are the terms or these are the causes will increase the poverty in India. It will helps to through the help of analysis with the help of economic fact or economic data. When we people are collecting the economic facts or economic data, that will helps to analysis economic problems. ಯಾವಾಗ ನಾವು ಆರ್ಥಿಕ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಲ್ಲ, ಆ ಆರ್ಥಿಕ ದತ್ತಾಂಶಗಳು ನನಗೆ ಏನನ್ನ ವಿಶ್ಲೇಷಣೆ ಮಾಡಲಿಕ್ಕೆ, ಆರ್ಥಿಕ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಏನಾಗ್ತಿದ್ದಾವೆ, ಹೆಲ್ಪ್ ಆಗ್ತಿದ್ದಾವೆ. ಫಾರ್ ಎಕ್ಸಾಂಪಲ್ಲು, ಇಲ್ಲಿ ನಾನು ಬಡತನ ಅನ್ನೋ ಒಂದು ಕಾನ್ಸೆಪ್ಟನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಆ ಬಡತನಕ್ಕೆ ಏನೆಲ್ಲ ಕಾರಣಗಳಿದಾವೆ ಅಂತೇಳಿ ಮೊದಲು ನಾನು ನೋಡಬೇಕಾಗುತ್ತೆ. ಆ ಆರ್ಥಿಕ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಬಡತನಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ? ನಿರುದ್ಯೋಗ ಆಗಿರಬಹುದು, ಲೋ ಪ್ರೊಡಕ್ಟಿವಿಟಿ, ಕಡಿಮೆ ಒಂದು ಸಾಮರ್ಥ್ಯ ಇರುವಂಥದ್ದಾಗಿರ್ಬೋದು, ಮತ್ತು
ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುತ್ತಿರುವಂಥ ಜನಸಂಖ್ಯೆ ಆಗಿರ್ಬೋದು ಮತ್ತು ಒಂದು ಹಳೆಯ ತಂತ್ರಜ್ಞಾನ ಆಗಿರ್ಬೋದು. ಈ ರೀತಿಯ ಅನೇಕ ಕಾರಣಗಳಿಂದ ಪಾವರ್ಟಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ. ವೆನ್ ಇಟ್ ವಿಲ್ ಬಿ ದಿ ಅಂಡರ್ಸ್ಟ್ಯಾಂಡ್, ಯಾವ ಸಂದರ್ಭದಲ್ಲಿ ಅಥವಾ ಯಾವಾಗ ಇದು ನನಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಯ್ತು, ವಿ ಹ್ಯಾವ್ ಸಮ್ ಎಕನಾಮಿಕ್ ಫ್ಯಾಕ್ಟ್ಸ್. ನಮ್ಮಲ್ಲಿ ಏನಿದು ಕೆಲವು ಆರ್ಥಿಕ ದತ್ತಾಂಶಗಳಿದ್ದಾವೆ. ಇಲ್ಲಿ ಮೇ ಬಿ ನನಗೆ 25% ಅನ್ಎಂಪ್ಲಾಯ್ಮೆಂಟ್ ಇದೆ, 20% ಏನಿದೆ ಲೋ ಪ್ರೊಡಕ್ಟಿವಿಟಿ, ಪಾಪ್ಯುಲೇಷನ್ ತುಂಬ ಇನ್ಕ್ರೀಸ್ ಆಗ್ತಿದೆ. ಸೊ ಸಿಂಪಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಇಫ್ ಸಂಬಡಿ ಆಸ್ಕ್ ಯು ವಾಟ್ ಈಸ್ ದ ಇಂಡಿಯನ್ ಪಾಪ್ಯುಲೇಷನ್ ರೈಟ್ ನೋ, ಸೊ ದೆನ್ ಯು ಸೇ ಸರ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ದಿಸ್ ಮಚ್, ಸರ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ದಿಸ್ ಮಚ್. ದಿಸ್ ಈಸ್ ನಾಟ್ ಅ ರೈಟ್ ಸ್ಟೇಟ್ಮೆಂಟ್, ದಿಸ್ ಈಸ್ ನಾಟ್ ಅ ಪ್ರಾಪರ್ ಸ್ಟೇಟ್ಮೆಂಟ್. ಯಾರಾದರೂ ಒಬ್ಬರು ಬಂದು ನಿಮಗೆ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳಿದಾಗ, ಸರ್ ಭಾರತದ ಜನಸಂಖ್ಯೆ ಇಷ್ಟಿದೆ ಸರ್, ಭಾರತದ ಜನಸಂಖ್ಯೆ ಇಷ್ಟಿದೆ ಅಂತಂದರೆ ಅದು ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಅಲ್ಲ. ಯು ಹ್ಯಾವ್ ಟು ಗಿವ್ ವಿತ್ ಸಮ್ ಎಕನಾಮಿಕ್ ಫ್ಯಾಕ್ಟ್ಸ್. ನೀವು ಆರ್ಥಿಕ ದತ್ತಾಂಶಗಳನ್ನು ಅಥವಾ ಸಂಖ್ಯಾಶಾಸ್ತ್ರದ ಕೆಲವು ದತ್ತಾಂಶಗಳನ್ನ ಕೊಟ್ಟಾಗ ಆ ಹೇಳಿಕೆ ಸರಿಯಾಗುತ್ತೆ. ಉದಾಹರಣೆಗೆ, ಸರ್ ಭಾರತದ ಜನಸಂಖ್ಯೆ 138 ಕೋಟಿ ಇದೆ, ಸರ್ ಭಾರತದ ಜನಸಂಖ್ಯೆ 121 ಕೋಟಿ ಇದೆ. ಈ ರೀತಿಯಾದ ಕೆಲವು ಎಕನಾಮಿಕ್ ಫ್ಯಾಕ್ಟ್ಗಳನ್ನು ಕೊಟ್ಟಾಗ ಮಾತ್ರ ಅದು ಏನಾಗುತ್ತೆ, ಆ ಸ್ಟೇಟ್ಮೆಂಟು ಕರೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ಬರುವಂಥದ್ದು ನನಗೆ ವೈ ವಿ ಹ್ಯಾವ್ ಟು ಅನಾಲಿಸಿಸ್. ಯಾಕೆ ನಾನು ಅನಾಲಿಸಿಸ್ ಮಾಡಬೇಕು, ಯಾಕೆ ನಾನು ವಿಶ್ಲೇಷಣೆಯನ್ನು ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ದೆನ್ ವಿ ಹ್ಯಾವ್ ಟು ಮೂವ್ ಫಾರ್ ಪಾಲಿಸೀಸ್. ಯೋಜನೆಗಳು. ಸೊ ಇನ್ ಎಕನಾಮಿಕ್ಸ್ the policies are very important every year, and every 5 years plan, and every year, every month we are going through some plans. We have midday meal plans, 5-year plans, and some Bhagya Lakshmi plans. These are the economic plans, and your demonetization also plan is, GST is also one plan. So these plans, why it will be the helps to Indian economy. So how can we are ಫ್ರೇಮ್ ದಿ ಪಾಲಿಸೀಸ್ ಇನ್ ಎಕಾನಮಿ. ಯಾವ ರೀತಿ ನಾವು ಆರ್ಥಿಕತೆಯಲ್ಲಿ ಪಾಲಿಸಿಗಳನ್ನು ಅಥವಾ ಯೋಜನೆಗಳನ್ನು ಹಾಕ್ಕೊಳ್ತಿದ್ದೀವಿ. ಪಾಲಿಸಿಗಳನ್ನು ಹಾಕ್ಕೊಳ್ಳೋದ್ರಿಂದ, ಯೋಜನೆಗಳನ್ನು ಹಾಕ್ಕೊಳ್ಳೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂತಂದರೆ, ದ ಓನ್ಲಿ ಹೆಲ್ಪ್ ವಿಲ್ ಬಿ ದಿ ವೆನ್ ವಿ ಆರ್ ಗೋಯಿಂಗ್ ಫಾರ್ ದಿ ಪಾಲಿಸೀಸ್ ದಟ್ ವಿಲ್ ಹೆಲ್ಪ್ಸ್ ಟು ಸಾಲ್ವ್ ದಿ ಎಕನಾಮಿಕ್ ಪ್ರಾಬ್ಲಮ್ಸ್. The only one reason we are going for the policies is helps to solve economic problems, because first we have to collect the economic facts, then we are analysis is good or bad, then finally those analysis will helps to make the policies, that policies will helps to solve the economic problems. ಮೊದಲು ಆರ್ಥಿಕ ದತ್ತಾಂಶಗಳನ್ನು ನಾವೇನು ಮಾಡಿದ್ವಿ, ಕಲೆಕ್ಟ್ ಮಾಡಿದ ಮೇಲೆ ಅದನ್ನ ಏನು ಮಾಡಿದ್ವಿ, ನಾವು ವಿಶ್ಲೇಷಣೆ ಮಾಡುವಂಥದ್ದು. ವಿಶ್ಲೇಷಣೆ ಮಾಡಿದ ಮೇಲೆ ಆ ವಿಶ್ಲೇಷಣೆ ಯಾವುದಕ್ಕೆ ನನಗೆ ಹೆಲ್ಪ್ ಆಗುತ್ತೆ, ಆರ್ಥಿಕ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ. ಫಾರ್ ಎಕ್ಸಾಂಪಲ್, ಅಗೇನ್ ವಿ ಆರ್ ಟೇಕಿಂಗ್ ಹಿಯರ್ ಈಸ್ ಫಾರ್ ಎಕ್ಸಾಂಪಲ್ ಪಾವರ್ಟಿ ವಿ ಟುಕ್ ಫಾರ್ ದ ಅನಾಲಿಸಿಸ್. ವಿಶ್ಲೇಷಣೆಯಲ್ಲಿ ಏನು ತಗೊಂಡೆ ನಾನು, ಬಡತನ ಅಂತ ತಗೊಂಡೆ. ಬಡತನವನ್ನು ವಿಶ್ಲೇಷಣೆ ಮಾಡಿದೆ, ಯಾವೆಲ್ಲ ಕಾರಣಗಳಿಂದ ಬಡತನ ಬರ್ತಾ ಇದೆ, ಯಾಕೆ ಬಡತನ ಬರ್ತಾ ಇದೆ, ಎಷ್ಟಿದೆ ಅಂತೇಳಿ. ಫೈನಲಿ ಪಾಲಿಸಿಲಿ ಏನು ಮಾಡಬೇಕಾಗಿದೆ, ನಾನು ಈ ಬಡತನವನ್ನು ಮಿಟಿಗೇಟ್ ಮಾಡಬೇಕಾಗಿದೆ. ಇಟ್ ಮೀನ್ಸ್ ವಿ ಹ್ಯಾವ್ ಟು ರಿಮೂವ್ ಪಾವರ್ಟಿ ಫ್ರಾಮ್ ಇಂಡಿಯಾ. ಹೇಗಾದರೂ ಮಾಡಿ ಬಡತನವನ್ನು ಭಾರತ ದೇಶದಿಂದ ತೊಲಗಿಸ್ಬೇಕಾಗಿದೆ. ಆ ಸಂದರ್ಭದಲ್ಲಿ ನಮ್ಗೆ ಏನು ಬರ್ತಾವ್ರಿ, ಪಾಲಿಸೀಸ್ಗಳು ಹೆಲ್ಪ್ ಆಗ್ತವೆ. ಫಾರ್ ಎಕ್ಸಾಂಪಲ್, mitigate the poverty or removing the poverty from India, we have the many plans. For example, midday meal plans, BPL card, and Garibo Hatao. Is it clear? These are the plans helps to mitigate poverty from India. ಈ ಎಲ್ಲ ಯೋಜನೆಗಳು, ಗರೀಬಿ ಹಠಾವ್ ಆಗಿರ್ಬೋದು, ಮಧ್ಯಾಹ್ನದ ಬಿಸಿ ಊಟ ಆಗಿರ್ಬೋದು, BPL ಆಗಿರ್ಬೋದು, ಈ ರೀತಿಯ ಅನೇಕ ಆರ್ಥಿಕ ಯೋಜನೆಗಳು ಭಾರತದಲ್ಲಿರುವಂಥ ಬಡತನವನ್ನು ಹೋಗಿಸ್ಲಿಕ್ಕೆ ಏನಾಗ್ತಾ ಇದ್ದಾವೆ, ನಮಗೆ ಕಾರಣಗಳಾಗ್ತಾ ಇದ್ದಾವೆ. ಹಾಗಾಗಿ ಯಾಕೆ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗುತ್ತೆ ಅಂತಂದರೆ, ಆರ್ಥಿಕ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ ನನಗೇನಾಗ್ತಾ ಇದೆ, ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗ್ತದೆ ಅನ್ನೋದನ್ನು ನೀವೇನು ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್, ಇಷ್ಟೆಲ್ಲ ಆದಮೇಲೆ ನಾನು ಮುಖ್ಯವಾಗಿ ಇವಾಗ ಏನು ಅರ್ಥ ಮಾಡ್ಕೋಬೇಕಂತಂದರೆ, ಸರ್ ಹಾಗಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್, ಸಂಖ್ಯಾಶಾಸ್ತ್ರ ಅಂತಂದರೆ ಏನು ಅಂತೇಳಿ ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ಇನ್ ದ ಬ್ರಿಡ್ಜ್ ಕೋರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ ಯು ಪೀಪಲ್ ಆಲ್ರೆಡಿ ನ್ಯೂ ಅಬೌಟ್ ದಿ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸ್ಟ್ಯಾಟಿಸ್ಟಿಕ್. ಈಗಾಗಲೇ ನೀವು ಸಂಖ್ಯಾಶಾಸ್ತ್ರದ ಬ್ರಿಡ್ಜ್ ಕೋರ್ಸಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಸಂಖ್ಯಾಶಾಸ್ತ್ರ ಅಂತಂದರೆ ಏನು, ಸಂಖ್ಯಾಶಾಸ್ತ್ರದಲ್ಲಿ ನಾವು ಏನೆಲ್ಲ ಅಧ್ಯಯನ ಮಾಡ್ತಾ ಇದ್ದೀವಿ, ಸಂಖ್ಯಾಶಾಸ್ತ್ರ ಯಾಕೆ ಹೆಲ್ಪ್ ಆಗುತ್ತೆ ಅನ್ನೋದಂತ. ಬಟ್ ಇಲ್ಲಿ
ಏನು ಮಾಡ್ತೀರಿ, ವೈ ಪರ್ಪೋಸ್ಫುಲಿ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ಸ್ ಟು ದ ಎಕನಾಮಿಕ್ಸ್ ಆ್ಯಂಡ್ ಹೌ, ಹೇಗೆ ಸ್ಟ್ಯಾಟಿಸ್ಟಿಕ್ ಆರ್ಥಿಕತೆಗೆ ಹೆಲ್ಪ್ ಆಗ್ತಾ ಇದೆ, ಯಾವ ಒಂದು ಸಂದರ್ಭದಲ್ಲಿ ಅದು ಹೆಲ್ಪ್ ಆಗ್ತಿದೆ ಅಂತಂದಾಗ ನೀವು ಸ್ಟ್ಯಾಟಿಸ್ಟಿಕ್ ಟರ್ಮಲ್ಲಿ ಡೆಫಿನೇಷನ್ ಓದೋದೇ ಬೇರೆ, ಎಕನಾಮಿಕ್ ಟರ್ಮಲ್ಲಿ ಸ್ಟ್ಯಾಟಿಸ್ಟಿಕ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋದೇ ಬೇರೆ ಆಗಿರುತ್ತೆ. ಸೊ ಇವತ್ತು ನೋಡೋಣ ನಮ್ಮ ಆರ್ಥಿಕ ಪ್ರಕಾರ ಅಥವಾ ಅರ್ಥಶಾಸ್ತ್ರದ ಪ್ರಕಾರ ಸ್ಟ್ಯಾಟಿಸ್ಟಿಕ್ ಅಂತಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಅಂತಂದರೆ ಏನು. So, in bridge courses of statistics, you people are already discussed that the statistic is nothing but, maybe you are saying that it's a science of numbers. In the bridge courses, they are explaining this is a science of numbers. Statistic is nothing but is a systematic study of numbers. ಸೊ ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು, ಅಂಕಿ ಅಂಶಗಳ ಬಗ್ಗೆ ಕ್ರಮಬದ್ಧವಾಗಿ ಏನು ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಅದು ಒಂದು ಸಂಖ್ಯೆಗಳ ಶಾಸ್ತ್ರವಾಗಿದೆ ಅಂತ ಈಗಾಗಲೇ ನೀವು ಬ್ರಿಡ್ಜ್ ಕೋರ್ಸಲ್ಲಿ ಓದಿದ್ದೀರಾ. ಬಟ್ ವೆನ್ ಕಮ್ಸ್ ಟು ದಿ ಎಕನಾಮಿಕ್ಸ್, ದ ಡೆಫಿನೇಷನ್ ಇಸ್ ಡಿಫ್ರೆಂಟ್. ಸ್ಟ್ಯಾಟಿಸ್ಟಿಕ್ ಇಸ್ ಡಿಫೈನ್ಡ್ ಆರ್ ಸ್ಟ್ಯಾಟಿಸ್ಟಿಕ್ ರೆಫರ್ಸ್ ಕಲೆಕ್ಷನ್ ಆಫ್ data, analysis, interpretation, collection of data, analysis, interpretation and presentation of numerical datas is called statistics. ಸಂಖ್ಯಾಶಾಸ್ತ್ರ ಅಂದರೆ ಏನಂತ ಹೇಳ್ತಿದ್ದಾರೆ ಅಂತಂದರೆ, ಸ್ಟ್ಯಾಟಿಸ್ಟಿಕ್ ಈಸ್ ನಥಿಂಗ್ ಬಟ್ collection of data, that is analysis. These are very important. Collection of data with the analysis, interpretation and presentation of numerical data is called the statistic. In statistic, these three methods are very important: collection of data, analysis, interpretation and presentation is very important. This is called the statistics. ಸಂಖ್ಯಾಶಾಸ್ತ್ರ ಅಂದರೆ ಬೇರೆ ಏನೂ ಅಲ್ಲ, ದತ್ತಾಂಶಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಇಂಟರ್ಪ್ರಿಟೇಷನ್. ಅನಾಲಿಸಿಸ್ ಅಲ್ಲಿ ಅಂತಂದರೆ ವಿಶ್ಲೇಷಣೆ, ಇಲ್ಲಿ ಪ್ರೆಸೆಂಟೇಷನ್ ಅಂದರೆ ನಿರೂಪಣೆ ಮತ್ತು ಇಂಟರ್ಪ್ರಿಟೇಷನ್ ಅಂದರೆ ಅವುಗಳನ್ನು ಮೌಲ್ಯಮಾಪನ ಮಾಡುವಂಥದ್ದು. ಅರ್ಥ ಆಯ್ತಾ? ಸಂಖ್ಯಾಶಾಸ್ತ್ರ ಅಂದರೆ ಬೇರೆ ಏನೂ ಅಲ್ಲ, ಸಂಖ್ಯಾಶಾಸ್ತ್ರ ದತ್ತಾಂಶಗಳ ಸಂಗ್ರಹ, ವಿಶ್ಲೇಷಣೆ, ಮೌಲ್ಯಮಾಪನ ಮತ್ತು ಅವುಗಳನ್ನು ನಿರೂಪಣೆ ಮಾಡುವಂಥದ್ದು ಏನಾಗಿದೆ, ಸಂಖ್ಯಾಶಾಸ್ತ್ರ ಆಗಿದೆ. ಸೊ ಇನ್ ದ ಎಕನಾಮಿಕ್, ಸೊ ಇನ್ ದ ನೆಕ್ಸ್ಟ್ chapter number 3, 4, 5 we are going to discuss only collection of data, then interpretation, presentation of data, tabulation. These are helps to understand statistic in a very good manner. ಸೊ ನೆಕ್ಸ್ಟ್ ಒಂದು ತರಗತಿಯಲ್ಲಿ ಆಗಿರ್ಬೋದು, ಅಧ್ಯಾಯದಲ್ಲಿ ನಾವು ಅಲ್ಲಿ ದತ್ತಾಂಶಗಳ ಸಂಗ್ರಹಣೆ ಅಂತೇಳಿ ಒಂದು ಚಾಪ್ಟರ್ನ ಓದ್ತೀವಿ, ಟ್ಯಾಬ್ಯುಲೇಷನ್ ಅಂತೇಳಿ ಒಂದು ಚಾಪ್ಟರ್ನ ಓದ್ತೀವಿ, ಪ್ರೆಸೆಂಟೇಷನ್ ಅಂತಲೇ ಒಂದು ಚಾಪ್ಟರ್ನ ಓದ್ತೀವಿ. ಅವಾಗ ನಿಮ್ಗದು ಸುಲಭವಾಗಿ ಅರ್ಥ ಆಗುತ್ತೆ. ಇಸ್ ಇಟ್ ಕ್ಲಿಯರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್? ಸ್ಟ್ಯಾಟಿಸ್ಟಿಕ್ ಈಸ್ ನಥಿಂಗ್ ಬಟ್ ಈಸ್ ದ ಕಲೆಕ್ಷನ್ ಆಫ್ ಡೇಟಾ ಕಂಪ್ಲೀಟ್ಲಿ ಆ್ಯಂಡ್ ಅನಾಲಿಸಿಸ್ ಆಫ್ ಡೇಟಾ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ ಆ್ಯಂಡ್ ಫೈನಲಿ ದ ಪ್ರೆಸೆಂಟೇಷನ್ ಆಫ್ numerical data is called the statistic. And one more very important in a statistic is a branch of mathematics. Statistic is a branch of mathematics. Statistic ಎಂಬುದು ಮ್ಯಾಥಮೆಟಿಕ್ಸ್ನ ಒಂದು ಭಾಗ. ಇಸ್ ನಥಿಂಗ್ ಬಟ್ ಮ್ಯಾಥಮೆಟಿಕ್ಸಲ್ಲಿ ಬರುವಂತಹ ಒಂದು ಪಾಠನೇ ನಾವೇನಂತ ಕರೀತಾ ಇದ್ದೀವಿ, ಸಂಖ್ಯಾಶಾಸ್ತ್ರ ಅಂತ ಕರೀತಾ ಇದ್ದೀವಿ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ವಿಲ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಮೆನಿ ಡಿಸಿಪ್ಲೈನ್. ಸ್ಟ್ಯಾಟಿಸ್ಟಿಕ್ಕು ಕೇವಲ ಎಕನಾಮಿಕ್ಸಲ್ಲಿ ಮಾತ್ರ ಬರುವುದಿಲ್ಲ, ಇದು ಅನೇಕ ಡಿಸಿಪ್ಲೈನ್ಗಳಲ್ಲಿ ಅಥವಾ ಬ್ರ್ಯಾಂಚ್ಗಳಲ್ಲಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಎಕನಾಮಿಕ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ಸ್ ಆಲ್ಸೋ, physics also, then psychology also, sociology also, and some more branches, management also, etc. disciplines will study the economics.
Statistic is a branch of mathematics, and that statistic also will study in the some disciplines like economics, physics, psychology, sociology, management, etc. ಕೇವಲ ನಾವು ಸಂಖ್ಯಾಶಾಸ್ತ್ರವನ್ನು ಅರ್ಥಶಾಸ್ತ್ರದಲ್ಲಿ ಮಾತ್ರ ಓದ್ತಿಲ್ಲ, ಅನೇಕ ಬ್ರ್ಯಾಂಚ್ಗಳಲ್ಲಿ ನಾವು ಅದನ್ನೇನು ಮಾಡ್ತಾ ಇದ್ದೀವಿ ರೀ, ಓದ್ತಾ ಇದ್ದೀವಿ. ಉದಾಹರಣೆಗೆ ಅರ್ಥಶಾಸ್ತ್ರದಲ್ಲಾಗಿರ್ಬೋದು, ಫಿಸಿಕ್ಸಲ್ಲಾಗಿರ್ಬೋದು, ಸೈಕಾಲಜಿಯಲ್ಲಾಗಿರ್ಬೋದು, ಸೋಷಾಲಜಿಯಲ್ಲಾಗಿರ್ಬೋದು, ಮ್ಯಾನೇಜ್ಮೆಂಟಲ್ಲಾಗಿರ್ಬೋದು. ಈ ರೀತಿಯಾಗಿ ಅನೇಕ ಟರ್ಮ್ಗಳಲ್ಲಿ ನಾವು ಈಗ ಏನು ಮಾಡ್ತಾ ಇದ್ದೀವಿ ರೀ, ಅವುಗಳನ್ನು ಓದ್ತಾ ಇದ್ದೀವಿ. ಸೊ ಇದಾದಮೇಲೆ ಬರುವಂಥದ್ದು ನನಗೆ ಮುಖ್ಯವಾಗಿ ಏನನ್ನು ಅಧ್ಯಯನ ಮಾಡ್ತೀವಪ್ಪ ಅಂತಂತಂದರೆ ಗೊತ್ತಾಯಿತು. ಸ್ಟ್ಯಾಟಿಸ್ಟಿಕ್ ಅಂತಂದರೆ ಏನು, ಸ್ಟ್ಯಾಟಿಸ್ಟಿಕ್ಕನ್ನು ನಾವು ಎಲ್ಲೆಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದಮೇಲೆ ನೆಕ್ಸ್ಟ್ ನನಗೆ ಅರ್ಥ ಮಾಡ್ಕೋಬೇಕಾಗಿರುವುದು, ಇನ್ ಎಕನಾಮಿಕ್ಸ್ ವಿ ಹ್ಯಾವ್ ದಿ 2 types ಆಫ್ ಡೇಟಾಸ್. ಇನ್ ಎಕನಾಮಿಕ್ಸ್ ವಿ ಹ್ಯಾವ್ 2 types ಆಫ್ ಡೇಟಾಸ್. ನಮಗೆ ಆರ್ಥಿಕತೆಯಲ್ಲಿ 2 ರೀತಿಯಾದಂತಹ ಡೇಟಾಸ್ಗಳು ಬರ್ತಾ ಇದ್ದಾವೆ, 2 ರೀತಿಯಾದ ದತ್ತಾಂಶಗಳು ಬರ್ತಾ ಇದ್ದಾವೆ. ಯಾವಪ್ಪ ಅಂತಂತಂದರೆ 2 ದತ್ತಾಂಶಗಳು. ಮೊದಲೇದಾಗಿ ಬರುವಂಥ ದತ್ತಾಂಶ ಕ್ವಾಂಟಿಟೇಟಿವ್ ಡೇಟಾಸ್. ಕ್ವಾಂಟಿಟೇಟಿವ್ ಡೇಟಾಸ್ ಇನ್ ಎಕನಾಮಿಕ್ಸ್, these quantitative data are help to understand some economic problems. ಆರ್ಥಿಕತೆಯಲ್ಲಿ ಕ್ವಾಂಟಿಟೇಟಿವ್ ಡೇಟಾಸ್ ಪ್ರಮಾಣಾತ್ಮಕ ದತ್ತಾಂಶಗಳಂತ ಕರಿತೀವಿ, ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ದತ್ತಾಂಶಗಳಂತ ಕರಿತೀವಿ. ಈ ಪ್ರಮಾಣಾತ್ಮಕ ದತ್ತಾಂಶಗಳು ನಮಗೆ ಆರ್ಥಿಕತೆಯ ಕೆಲವು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಅರ್ಥ ಆಗುತ್ತೆ. ಕ್ವಾಂಟಿಟೇಟಿವ್ ಡೇಟಾಸ್ ಆರ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್, ಪ್ರೈಸ್, income, expenditure, etc. are considered as a quantitative data. For example, if I ask what is the price of that particular good, you saying that 50 rupees. 50 is a quantity, right? If I ask for someone to their income, monthly income or yearly income, they are saying that 10,000. 10,000 is a quantity, right? Expenditure, they are saying that 200 rupees my expenditure. 200 rupees the quantity, right? ಯಾರಿಗಾದರೂ ಒಬ್ಬರಿಗೆ ನಾನು ಪ್ರಮಾಣಾತ್ಮಕ ದತ್ತಾಂಶಗಳು ಅಂತಂದರೆ ಏನಲ್ಲ, ಬೆಲೆ, ಆದಾಯ, ಖರ್ಚು, ಭಾರತದ ಜನಸಂಖ್ಯೆ, ಇವೆಲ್ಲವೂ ಕೂಡ ಯಾವುದರಲ್ಲಿ ಬರ್ತವೆ, ಪ್ರಮಾಣಾತ್ಮಕ ದತ್ತಾಂಶಗಳೇ. ಯಾವ್ಯಾವ ರೀ, ಬೆಲೆ ಆಗಿರಬಹುದು, ಆದಾಯ ಆಗಿರಬಹುದು, ಖರ್ಚು ಆಗಿರ್ಬೋದು, ಮತ್ತು ಇನ್ನೂತರ ಅನೇಕ ಯಾವನ್ನು ನಾವು ಅಂಕಿ ಸಂಖ್ಯೆಗಳೆಲ್ಲ ವ್ಯಕ್ತಪಡಿಸ್ತಾ ಇದ್ದೀವೋ ಮತ್ತು ಅವುಗಳನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆಯೋ, ವಿ ಕ್ಯಾನ್ ಮೆಜರ್ ದೋಸ್ ಡೇಟಾಸ್ ಈಸ್ ಕಾಲ್ಡ್ ದಿ ಕ್ವಾಂಟಿಟೇಟಿವ್ ಡೇಟಾಸ್. ಅವುಗಳನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ. ಅಂಥ ಡೇಟಾಗಳನ್ನು ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ, ಆರ್ಥಿಕತೆಯ ಕೆಲವು ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಟುಡೇ ಇನ್ ಅ ಟ್ರೈನ್ ಆಕ್ಸಿಡೆಂಟ್ 310 people are died. ಇವತ್ತಿನ ರೈಲು ದುರಂತದಲ್ಲಿ 310 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಬಂತು ಅಂತಂದರೆ ದಿಸ್ ಈಸ್ ಕಾಲ್ಡ್ ಕ್ವಾಂಟಿಟೇಟಿವ್ ಡೇಟಾಸ್ ಆ್ಯಸ್ ವೆಲ್ ಆಸ್ ದ ಸ್ಟ್ಯಾಟಿಸ್ಟಿಕಲ್ ಡೇಟಾಸ್. ವೇರ್ ಆ್ಯಸ್ ಇದೇ ಡೇಟಾವನ್ನು ಹಿಂಗೂ ಕೂಡ ಬರೀಬಹುದು. ಮೋರ್ ದ್ಯಾನ್ ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ಡೈಡ್ ಇನ್ ಅ ಟ್ರೈನ್ ಆಕ್ಸಿಡೆಂಟ್. 100ಕ್ಕಿಂತ ಅಧಿಕ ಜನರು ರೈಲು ದುರಂತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಬಿಕಾಸ್ ವಿ ಡಿಡಂಟ್ ಗೆಟ್ ಅ ಪರ್ಟಿಕ್ಯುಲರ್ ಫ್ಯಾಕ್ಟ್, ಪರ್ಟಿಕ್ಯುಲರ್ ಎಕನಾಮಿಕ್ ಫ್ಯಾಕ್ಟ್ ದೇರ್, ಪರ್ಟಿಕ್ಯುಲರ್ ನಂಬರ್ ಆಫ್ ಪೀಪಲ್ ದೇರ್. ಹಿಯರ್ ವಿ ಆರ್ ಪರ್ಟಿಕ್ಯುಲರ್ಲಿ ಮೆನ್ಷನ್ಡ್ ನಂಬರ್ ಆಫ್ ಪೀಪಲ್. 310 people are died in train accident. This is called the economic fact. This is called economic data. Is it clear? But here more than hundreds of people are died in train accident. More than 100 means it may be 1,000 also, it may be 1,00,000 also, it may be 1,00,000 also, right? So there is no particular economic fact. That's why we are not considered those kind of statement in economics. ಆ ತರಹದ ಸ್ಟೇಟ್ಮೆಂಟ್ಗಳನ್ನು, ಆ ತರಹದ ದತ್ತಾಂಶಗಳನ್ನು ನಾವು ಆರ್ಥಿಕತೆಯಲ್ಲಿ ಸ್ವೀಕಾರ ಮಾಡೋದಿಲ್ಲ. ನಮಗೆ ಪರ್ಟಿಕ್ಯುಲರ್ ಆಗಿ ದತ್ತಾಂಶಗಳು ಬೇಕು. ಎಷ್ಟು ಜನ ಸತ್ರು, ಸೊ ರೈಲು ದುರಂತದಲ್ಲಿ 310 ಜನ ಸತ್ರು, ದಿಸ್ ಇಸ್ ದ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಬಟ್ ಅಲ್ಲಿ ಏನು ಬರೆದಿದ್ದಾರೆ ಅವರು, 100ಕ್ಕಿಂತ ಅಧಿಕ ಜನರು
ಜನರು ಆ ರೈಲು ದುರಂತದಲ್ಲಿ ತೀರಿಕೊಂಡರು. 100ಕ್ಕಿಂತ ಅಧಿಕ ಅಂದರೆ ಲಕ್ಷನೂ ಆಗ್ಬೋದು, ಕೋಟಿನೂ ಆಗ್ಬೋದು, ಏನು ಬೇಕಿದ್ರೂ ಆಗ್ಬೋದಲ್ಲ. ಸೊ ಹಾಗಾಗಿ ಅಂಥ ದತ್ತಾಂಶಗಳನ್ನು ನಾವು ಆರ್ಥಿಕತೆಯಲ್ಲಿ ಏನು ಮಾಡೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಈ ಥರದ ದತ್ತಾಂಶಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ನಮಗೇನಾಗುತ್ತೆ ಮತ್ತು ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದಾದಮೇಲೆ ನಮಗೆ ಇನ್ನೊಂದು ರೀತಿಯ ದತ್ತಾಂಶ ಯಾವ್ದು ಬರುತ್ತಪ್ಪ ಅಂತಂತಂದರೆ ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಅದಕ್ಕೆ ನಾವು ಕ್ವಾಲಿಟೇಟಿವ್ ಡೇಟಾಸ್, ಗುಣಾತ್ಮಕ ದತ್ತಾಂಶಗಳಂತ ಕರಿತೀವಿ. ಅದನ್ನು ಮತ್ತೆ ಡೀಟೇಲ್ ಆಗಿ ಮುಂದಿನ ಕಾನ್ಸೆಪ್ಟ್ಗಳಲ್ಲಿ ನೋಡ್ತೀವಿ. ಬಟ್ ಸ್ಟಿಲ್ ರೈಟ್ ನಾವು ಇವಾಗ ಏನು ಅರ್ಥ ಮಾಡ್ಕೋಬಹುದಾಗಿದೆ ಸ್ಟ್ಯಾಟಿಸ್ಟಿಕಲ್ಲಿ ಏನೆಲ್ಲ ಬರುತ್ತೆ ಅಂತಂದರೆ, ನೆಕ್ಸ್ಟ್ ನೀವು ಹೌದಾ ಕ್ವಾಲಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾ, ಸೊ ಕ್ವಾಂಟಿಟೇಟಿವ್ ಅಲ್ಲಿ ಪ್ರೈಸು, ಇನ್ಕಮ್, ಎಕ್ಸ್ಪೆಂಡಿಚರ್ ಬಂದರೆ ವಿ ಹ್ಯಾವ್ ಸಮ್ ಅಟ್ರಿಬ್ಯೂಟ್ಸ್ ಹಿಯರ್. ಬೇಸ್ಡ್ ಆನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಅಟ್ರಿಬ್ಯೂಟ್ಸ್ we are describe the qualitative data and we can't measure the qualitative data. ನಮಗೆ ಪ್ರಮಾಣಾತ್ಮಕ ದತ್ತಾಂಶಗಳನ್ನು ಅಳತೆ ಮಾಡಲಿಕ್ಕಾಗೋದಿಲ್ಲ. ಕೆಲವು ಅವರ ಹಾವಭಾವಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ಬೋದು, ಇದು ಕ್ವಾಲಿಟೇಟಿವ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ವೆನ್ ಕಮ್ಸ್ ಟು ದ ಜೆಂಡರ್, ನಿನ್ನ ಜೆಂಡರ್ ಯಾವುದಂತ ಕೇಳಿದಾಗ, ನೀನು ಪುರುಷನೋ ಮಹಿಳೆನೋ ಅಂತ ಹೇಳಿ ಕೇಳಿದಾಗ, ಜೆಂಡರ್ ಅಂತಂದಾಗ ಲಿಂಗ ಯಾವುದಂತ ಕೇಳಿದಾಗ ವಿ ಆರ್ ಡಿಸ್ಕ್ರೈಬಿಂಗ್ ಇಟ್ ಮೇ ಬಿ ಅ ಮೇಲ್, ಇಟ್ ಮೇ ಬಿ ಅ ಫೀಮೇಲ್ ಆರ್ ಇಟ್ ಮೇ ಬಿ ಅ ಟ್ರಾನ್ಸ್ಜೆಂಡರ್. ಇಟ್ ಮೇ ಬಿ ಅ ಟ್ರಾನ್ಸ್ಜೆಂಡರ್. ಲಿಂಗ ಅಂತೇಳಿ ನಿಮ್ಗೆ ಆಪ್ಷನಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಫಾರ್ಮಲ್ಲಿ ಇರುತ್ತೆ. ಲಿಂಗ ಅಂತಂದರೆ ನೀವೇನು ಬರೀತೀರಾ, ಹೆಣ್ಣು, ಗಂಡು ಅಥವಾ ಇನ್ನೊಂದು ಮೂರನೇ ಲಿಂಗವು ಅಂತೇಳಿ ಏನು ಮಾಡ್ತಾರೆ, ಮೆನ್ಷನ್ ಮಾಡ್ತೀರಾ. ಈ ದತ್ತಾಂಶಗಳನ್ನು ನಮ್ಮ ಕೈಲಿ ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ವಿ ಕಾಂಟ್ ಮೆಜರ್ ದೀಸ್ ಡೇಟಾಸ್. ಜಸ್ಟು ಅವುಗಳ ಗುಣದ ಆಧಾರದ ಮೇಲೆ ಅದು ಗಂಡು, ಹೆಣ್ಣು ಅಥವಾ ಮೂರನೇ ಲಿಂಗವು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಡಿಗ್ರೀಸ್ ಅಂತ ಬರ್ತಾವೆ. ಡಿಗ್ರೀಸ್ ಅಂತ ಬಂದಾಗ ಹೇಗಿದೆಯಾ ನೀನು, ಮೇ ಬಿ ಇಟ್ಸ್ ಅ ಸಿಕ್ ಆರ್ ವರ್ಸ್ ಆರ್ ಅ ಬೆಟರ್ ಆರ್ ಅ ಗುಡ್, ವಾಟ್ ಎವರ್ ಇಟ್ ಈಸ್. ಆ ಡಿಗ್ರಿ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲನೋ ಅಥವಾ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿ ಏನು ಮಾಡ್ಬೋದಾಗುತ್ತೆ, ಬರಿಬೋದಾಗುತ್ತೆ. ಇನ್ನು ಕ್ವಾಲಿಟೇಟಿವ್ ಡೇಟಾಸ್ ವಿ ಕಾಂಟ್ ಮೆಜರ್ ದಿ ಕ್ವಾಲಿಟೇಟಿವ್ ಡೇಟಾಸ್ ಬಟ್ ವಿ ಕ್ಯಾನ್ ಮೆಜರ್ ದಿ ಕ್ವಾಂಟಿಟೇಟಿವ್ ಡೇಟಾಸ್. ನಾವು ಗುಣಾತ್ಮಕ ದತ್ತಾಂಶಗಳನ್ನು ಏನು ಮಾಡಲಿಕ್ಕಾಗೋದಿಲ್ಲ, ಅಳತೆ ಮಾಡಲಿಕ್ಕಾಗೋದಿಲ್ಲ. ಕೇವಲ ಅವುಗಳಿಗೆ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಬಟ್ ನಾವು ಪ್ರಮಾಣಾತ್ಮಕ ದತ್ತಾಂಶಗಳನ್ನು ಏನು ಮಾಡಬಹುದಾಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾಗಿದೆ. ಸೊ ದೀಸ್ ಆರ್ ದಿ ರಿಲೇಟೆಡ್ ಟು ದಿ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ all. Now what statistic does, ಹಾಗಿದ್ರೆ statistic ಏನು ಮಾಡುತ್ತೆ? So this is the very important for the 4 marks question. Those are the many points will be here. What statistic does, ಹಾಗಿದ್ರೆ ಸಂಖ್ಯಾಶಾಸ್ತ್ರ ಏನನ್ನ ಮಾಡಬಲ್ಲದು, ಏನು ಮಾಡುತ್ತೆ ಸಂಖ್ಯಾಶಾಸ್ತ್ರ? ಈಗಾಗಲೇ ನೋಡಿದ ಹಾಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ. ಸಂಖ್ಯಾಶಾಸ್ತ್ರದಿಂದ ಆಗುವಂಥ ಹೆಲ್ಪ್ಗಳು ನಮಗೆ ಏನು ಅನ್ನೋದನ್ನು ಈಗಾಗಲೇ ನಾವು ಈ ತರಗತಿಯಲ್ಲಿ ನೋಡಿದ ಹಾಗೆ ಒಂದೊಂದೇ ಪಾಯಿಂಟನ್ನು ನಾವೇನು ಮಾಡ್ತಾ ಹೋಗೋಣ, ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ವಾಟ್ ಸ್ಟ್ಯಾಟಿಸ್ಟಿಕ್ ವಿಲ್ ಡಸ್. ದ ಸೆಕೆಂಡ್ ಪಾಯಿಂಟ್ ಈಸ್ ವಾಟ್ ಸ್ಟ್ಯಾಟಿಸ್ಟಿಕ್ ಡಸ್. ದ ಲಾಸ್ಟ್ ಪಾಯಿಂಟ್ ವಾಟ್ ಸ್ಟ್ಯಾಟಿಸ್ಟಿಕ್ ಡಸ್. ಸಂಖ್ಯಾಶಾಸ್ತ್ರ ಏನನ್ನು ಮಾಡುತ್ತದೆ? ಸಂಖ್ಯಾಶಾಸ್ತ್ರ ಏನನ್ನು ಮಾಡುತ್ತದೆ? ಏನು ಮಾಡುತ್ತೆ ಸಂಖ್ಯಾಶಾಸ್ತ್ರ? ಸಂಖ್ಯಾಶಾಸ್ತ್ರದಿಂದ ಏನು ಮಾಡುತ್ತೆ ಈಗಾಗಲೇ ನೋಡಿದ್ವಿ, ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ಮತ್ತು ಇವಾಗ ಏನು ಮಾಡಬೇಕಾಗಿದೆ ನಾವು, ಸಂಖ್ಯಾಶಾಸ್ತ್ರ ಏನು ಮಾಡುತ್ತದೆ? ಏನು ಮಾಡುತ್ತದೆ ಸಂಖ್ಯಾಶಾಸ್ತ್ರ? ಇದರ್ ಟ್ಯಾಕಲ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆರ್ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್. ವಾಟ್ ವಿಲ್ ಹೆಲ್ಪ್? ಫಸ್ಟ್ ಒನ್ ಈಸ್ ಅ ಪಾಯಿಂಟ್, ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್. ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್. ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಸಂಖ್ಯಾಶಾಸ್ತ್ರ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಗೇವ್ ಪಾವರ್ಟಿ. ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಪಾವರ್ಟಿ? with help of the economic facts, economic data, with the analysis, and finally for the policies we can remove or mitigate the ಪಾವರ್ಟಿ ಫ್ರಮ್ ಇಂಡಿಯಾ. ಸೊ ಆರ್ಥಿಕತೆಯಲ್ಲಿರುವಂತಹ ಕೆಲವು ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ಟ್ಯಾಟಿಸ್ಟಿಕ್ ಅಥವಾ ಸಂಖ್ಯಾಶಾಸ್ತ್ರ ನನಗೆ ಹೆಲ್ಪ್ ಆಗುತ್ತೆ. ಫಾರ್ ಉದಾಹರಣೆಗೆ ಭಾರತದಲ್ಲಿ ಬಡತನ
ಯಾವ ರೀತಿಯಾಗಿ ದರಿದ್ರವಾಗಿ ಕಾಡ್ತಾ ಇದೆ ಅಂತ ನೋಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ BPL ದವರಿದ್ದಾರೆ, ಎಷ್ಟು ಪ್ರಮಾಣ ತಮ್ಮ ಒಂದು ಹೊತ್ತಿನ ಊಟಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಈ ರೀತಿಯ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿದ ಮೇಲೆ, ಅವುಗಳನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಮತ್ತು ಯೋಜನೆಗಳನ್ನು ರೂಪಿಸಿದ ಮೇಲೆ ನಮಗೆ ಆ ಆರ್ಥಿಕ ಸಮಸ್ಯೆ ಅರ್ಥ ಆಗಲಿಕ್ಕೆ ಯಾವುದರಿಂದ ಹೆಲ್ಪ್ ಆಗುತ್ತೆ? ಸ್ಟ್ಯಾಟಿಸ್ಟಿಕ್ಕಿಂದ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ಬೋದು. ದೆನ್ ಇಟ್ ವಿಲ್ ಹೆಲ್ಪ್ to understand causes behind the problem. ಆ ಸಮಸ್ಯೆ ಹಿಂದ್ಗಡೆ ಇರುವ ಕೆಲವು ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಂಖ್ಯಾಶಾಸ್ತ್ರ ಹೆಲ್ಪ್ ಆಗುತ್ತೆ. ಇಟ್ ವಿಲ್ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ಕಾಸಸ್ ಬಿಹೈಂಡ್ ದಿ ಪ್ರಾಬ್ಲಮ್ಸ್. ಆರ್ಥಿಕತೆಯಲ್ಲಿರುವ ಕೆಲವು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಆ ಸಮಸ್ಯೆಯ ಹಿಂದ್ಗಡೆ ಇರುವ ಕಾರಣಗಳನ್ನು ತಿಳಿದುಕೊಳ್ಳಲು ನನಗೆ ಯಾವ್ದು ಹೆಲ್ಪ್ ಆಗುತ್ತೆ? ಸಂಖ್ಯಾಶಾಸ್ತ್ರ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಆಲ್ರೆಡಿ ಗೇವ್ ಯು, behind the poverty there are many causes will be there, many reasons will be there: unemployment, low productivity, population, backward technology, laziness. These all are reason for the poverty. ಇವೆಲ್ಲವೂ ಕೂಡ ಯಾವುದಕ್ಕೆ ರೀಸನ್ ಆಗಿದ್ದಾವೆ? ಬಡತನಕ್ಕೆ ರೀಸನ್ ಆಗಿದ್ದಾವೆ ಅನ್ನೋದನ್ನು ನೀವೇನು ಮಾಡ್ಕೋಬೇಕಾಗತ್ತೆ? ಅರ್ಥ ಮಾಡ್ಕೊಳ್ಳೇಬೇಕು. ಸೊ ದಿಸ್ ಇಸ್ ದ ಸೆಕೆಂಡ್ ರೀಸನ್. ದೆನ್ ಥರ್ಡ್ ಒನ್ ಈಸ್ ಈಸಿ ಟು ಫಾರ್ಮುಲೇಟ್. easy to formulate the economic policies. ಆರ್ಥಿಕ ಯೋಜನೆಗಳನ್ನು ರೂಪುಗೊಳಿಸಲು ನನಗೆ ಸಂಖ್ಯಾಶಾಸ್ತ್ರ ಏನಾಗುತ್ತೆ ರೀ? ಹೆಲ್ಪ್ ಆಗುತ್ತೆ. ಈಸಿ ಟು ಫಾರ್ಮುಲೇಟ್ ಎಕನಾಮಿಕ್ ಪಾಲಿಸೀಸ್, ವಾಟ್ ಎವರ್ ಎಕನಾಮಿಕ್ ಪಾಲಿಸೀಸ್. ಇಟ್ ಮೇ ಬಿ ಅ GST, ಇಟ್ ಮೇ ಬಿ ಅ ಡಿಮಾನಿಟೈಸೇಷನ್, ಇಟ್ ಮೇ ಬಿ ಅ ಮಿಡ್ ಡೇ ಮೀಲ್ ಸ್ಕೀಮ್, ಇಟ್ ಮೇ ಬಿ ಅ distributing the bicycles, it may be distributing the laptops. These are all considered as the economic plannings only, right? So those are helps to economic policy with the help of statistic only. ಯಾವುದೇ ಒಂದು ಆರ್ಥಿಕ ಯೋಜನೆಗಳನ್ನು ನಾನು ಹಾಕೋಬೇಕು ಅಂತಂದರೆ ಸಂಖ್ಯಾಶಾಸ್ತ್ರ ನನಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಯಾಕೆ ಸಂಖ್ಯಾಶಾಸ್ತ್ರ ಹೆಲ್ಪ್ ಮಾಡುತ್ತೆ ಅಂತಂದರೆ, ಮೊದಲು ಆ ಸಂಖ್ಯಾಶಾಸ್ತ್ರದಿಂದ ನಾನು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿರ್ತೀನಿ, ವಿಶ್ಲೇಷಣೆ ಮಾಡಿರ್ತೀನಿ. ಆ ವಿಶ್ಲೇಷಣೆ ಮೂಲಕ ಭಾರತದಲ್ಲಿ ಏನಾಗಿದೆ, ಎಷ್ಟಾಗಿದೆ, ನಾನು ಏನನ್ನು ಜಾಸ್ತಿ ಮಾಡಬೇಕು, ಏನನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಪಾಲಿಸಿಗಳನ್ನು ಹಾಕ್ಕೊಳ್ಳಿಕ್ಕೆ ನನಗೇನಾಗುತ್ತೆ? ಇದು ಅತಿ ತುಂಬ ಹೆಲ್ಪ್ ಆಗುವಂಥದ್ದು. ನಾನು ನಿಮ್ಗೆ ಹೇಳಿದೆ, ಆಗಲೇ ಹೇಳಿದೆ, ಒಂದು ರೈಲು ದುರಂತದಲ್ಲಿ 310 ಜನರು ಏನಾದರೂ ಸತ್ತು ಹೋದರು ಅಂತ ಹೇಳಿ. ಅದಾದ ನಂತರ ಅದೇ ಸ್ಟೇಟ್ಮೆಂಟನ್ನು ಇನ್ನೊಂದು ರೀತಿಯಲ್ಲಿ ಬರೀಬೋದು, 100ಕ್ಕಿಂತ ಜಾಸ್ತಿ ಜನ ರೈಲು ದುರಂತದಲ್ಲಿ ಏನಾದರೂ ಮರಣ ಹೊಂದಿದ್ರು ಅಂತೇಳಿ. ಸೊ ಇಲ್ಲಿ 310 ಅಂತೇಳಿ ಪರ್ಟಿಕ್ಯುಲರ್ ನಾನು ಏನಾದರೂ ಆ ಡೇಟಾ ಮೆನ್ಷನ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಇಷ್ಟು ಜನ ಸತ್ತಿದ್ದಾರೆ, ನಾನು ಇಷ್ಟು ಪರಿಹಾರವನ್ನು ಕೊಡಬಹುದು ಆ ಜನರಿಗೆ ಅಂತೇಳಿ. 100ಕ್ಕಿಂತ ಜಾಸ್ತಿ ಅಂದಾಗ ನಾನು ಯಾವೆಲ್ಲ ಜನರಿಗೆ ಪರಿಹಾರನ ಕೊಡಬೇಕು, ಎಷ್ಟಂತ ಪರಿಹಾರ ಕೊಡಬೇಕು, ಅರ್ಥ ಆಯ್ತಲ್ವ? ಇಷ್ಟು ಲಾಸ್ ಆಯಿತು ಅಂತ ನನಗೆ ಗೊತ್ತಾದಾಗ ಅದಕ್ಕೆ ತಕ್ಕ ಹಾಗೆ ನಾನು ಪಾಲಿಸಿಗಳನ್ನು ಏನು ಮಾಡ್ಬೋದಾಗಿದೆ? ಬಿಲ್ಡ್ ಮಾಡ್ಬೋದಾಗಿದೆ. ಇದು ಕೂಡ ನಮಗೇನಾಗುತ್ತೆ? ಕಾರಣ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ helps to reduce mass datas. ಅಂದರೆ ಕೆಲವು ದತ್ತಾಂಶಗಳು ಅಧಿಕವಾಗಿರ್ತಾವ್ರಿ, ಅವುಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಡೇಟಾಸ್ ಇರ್ತವೆ. ಆ ಡೇಟಾಂಶಗಳನ್ನು ಏನು ಮಾಡಬೇಕಾಗುತ್ತೆ? ಮಿನಿಮೈಸ್ ಮಾಡಬೇಕಾಗುತ್ತೆ, ರೆಡ್ಯೂಸ್ ಮಾಡಬೇಕಾಗುತ್ತೆ. ರೆಡ್ಯೂಸ್ಗಿಂತ ಒಳ್ಳೆ ವರ್ಡ್ ಯಾವುದಪ್ಪ ಅಂತಂದರೆ ಮಿನಿಮೈಸ್ ಮಾಡಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ನನಗೆ ಥ್ರೂ ದಿ ಹೆಲ್ಪ್ ಆಫ್ mean, variance, median, mode, etc. Through the help of some statistical analysis or statistical tools, we can minimize the mass data. So
ಕೆಲವು ಸಾರಿ ನಾವು ದತ್ತಾಂಶಗಳು ಅಧಿಕವಾಗಿರ್ತವೆ, ತುಂಬ ಅಧಿಕ ಸಂಖ್ಯೆಯಲ್ಲಿ, ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ ಡೇಟಾಸ್ ಆಗಿರ್ಬೋದು, ಇನ್ಕಮ್ ಡೇಟಾಸ್ ಆಗಿರ್ಬೋದು, ಅವುಗಳ ಡೇಟಾಸ್ ಏನಾಗಿರ್ತವೆ ತುಂಬ ಹೈ ಆಗಿರ್ತವೆ, ಅವುಗಳನ್ನು ನಾವು ನೋಡಲಿಕ್ಕೂ ಆಗೋದಿಲ್ಲ. ಅಷ್ಟು ಡೇಟಾಸ್ಗಳನ್ನು ಮಿನಿಮೈಸ್ ಮಾಡಬೇಕಾಗತ್ತೆ. ಆ ಮಿನಿಮೈಸ್ ಮಾಡಲಿಕ್ಕೆ ನಿಮಗೇನು ಹೆಲ್ಪ್ ಆಗುತ್ತೆ? ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ ವಿಲ್ ಹೆಲ್ಪ್ಸ್ ಟು ರೆಡ್ಯೂಸ್ ಆರ್ ಮಿನಿಮೈಸ್ ದಿ ಮಾಸ್ ಡೇಟಾಸ್ ಥ್ರೂ ದಿ ಹೆಲ್ಪ್ ಆಫ್ some statistical tools like mean, variance, median, mode and etc. ಕೆಲವು ಟರ್ಮ್ಗಳ ಮೂಲಕ ಮೀನ್ ಆಗಿರ್ಬೋದು, ವೇರಿಯನ್ಸ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಮಧ್ಯಾಂಕ ಅಂತ ಕರಿತೀವಿ, ಸರಾಸರಿ ಅಂತ ಕರಿತೀವಿ, ಬಹುಲಕ ಅಂತ ಕರಿತೀವಿ. ಈ ರೀತಿಯ ಕೆಲವು ಸಂಖ್ಯಾಶಾಸ್ತ್ರದ ಟೂಲ್ಸ್ ಮೂಲಕ, ಅಳತೆ ಮೂಲಕ ನಾವೇನು ಮಾಡ್ಬೋದು? ಆ ದೊಡ್ಡದಿರುವ ಒಂದು ದತ್ತಾಂಶವನ್ನು ಏನು ಮಾಡ್ಬೋದು? ಕಡಿಮೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಎನಿವನ್ ಯಾರಾದರೂ ಒಬ್ಬರು ಕೇಳ್ತಾರೆ, ವಾಟ್ ಈಸ್ ದ ಇಂಡಿಯನ್ ಪಾಪ್ಯುಲೇಷನ್ ಇನ್ಕಮ್, ಭಾರತದಲ್ಲಿರುವಂಥ ಜನರ ಆರ್ಥಿಕ ಆದಾಯ ಏನು ಅಂತ ಕೇಳಿದಾಗ, ವಾಟ್ ಈಸ್ ದ ಇನ್ಕಮ್ ಆಫ್ ಇಂಡಿಯನ್ ಪೀಪಲ್ ಅಂತಂದಾಗ, ದಟ್ ಈಸ್ ದ ಮಾಸ್ ಡೇಟಾ. ಬಿಕಾಸ್ ಎವ್ರಿ ಇಂಡಿವಿಜುವಲ್ ಹ್ಯಾವ್ ದ ಡಿಫ್ರೆಂಟ್ ಇನ್ಕಮ್ ಸ್ಟ್ರಕ್ಚರ್ ಇನ್ ಇಂಡಿಯಾ. ಭಾರತದಲ್ಲಿ ವಾಸಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಪ್ರಮಾಣ ಏನಾಗಿದೆ? ಬೇರೆ ಬೇರೆನೇ ಆಗಿದೆ. ಸೊ ಪ್ರತಿಯೊಬ್ಬರ ಆದಾಯ ಹೇಳ್ತಾ ಹೋದರೆ ಡೇಗಳು ಸಾಲೋದಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತಿದ್ವಿ? ದ ಎವರೇಜ್ ಇನ್ಕಮ್ ಆಫ್ ದಿ ಇಂಡಿಯನ್ ಪೀಪಲ್ ಈಸ್ 5,000. Is it clear? For example, you people are maybe 100 or 120 people in a first year economic classes or first in commerce classes. Maybe it will be 120, okay? 120, maybe, so tomorrow I will take an economics test, and after that, so I will consider as a what is the individual mass. Individual mass, it means a 120 is a huge data. Then I finally considered the first year commerce economic average marks is out of 30 is a 25. So we are minimize the data. So the final answer is the average marks of the first year economic student is a 25. But every individual got the more marks. Few people will got 30 out of 30, 28, 29. Few people also failed. So but when we are going to minimize the data, we take the averages, like with the help of mean also, variance also, medians also, as well as the mode also. So it will helps to minimize our economic datas. So next one is fifth one is a relationship between economics and statistics. So statistic helps to understand some economic factors. ಸಂಖ್ಯಾಶಾಸ್ತ್ರ ನಮಗೆ ಅರ್ಥಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಇರುವಂಥ ಮತ್ತು ಅರ್ಥಶಾಸ್ತ್ರದಲ್ಲಿ ಕೆಲವು ಅಂಶಗಳಿಗೆ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಇರುವಂಥ ಸಂಬಂಧವನ್ನು ಏನು ಮಾಡ್ತಾ ಇದೆ? ಹೇಳಿಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಸೊ ವಿ ಆಲ್ವೇಸ್ ಎಕ್ಸ್ಪ್ಲೇನ್ ದ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ಫಂಕ್ಷನ್ ಆಫ್ ಪಿ. ದಿಸ್ ಈಸ್ ದ ಲಾ ಆಫ್ ಡಿಮ್ಯಾಂಡ್. Q is a function of P. It means quantity demand is a function of P. So ಬೇಡಿಕೆಯು ಬೆಲೆಗೆ ಸಂಬಂಧ ಹೊಂದಿದೆ, ಬೇಡಿಕೆ ಬಿಂಬಕ ಅಂತ ಕರಿತೀವಿ. It means when the prices are increases, quantity demand will be the decreases. When prices are decreases, quantity demand will be the increases. Obviously you people are demand more when the prices are very low in the economy. You people are demand very high when prices are very low. ಆರ್ಥಿಕತೆಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಬೆಲೆ ಜಾಸ್ತಿ ಇದ್ದಾಗ ಬೇಡಿಕೆ ಕಡಿಮೆ ಮಾಡೇ ಮಾಡ್ತೀವಿ. ಬೆಲೆ ಕಡಿಮೆ ಇದ್ದಾಗ ಬೇಡಿಕೆಯನ್ನು ಏನು ಮಾಡ್ತೀವಿ ನಾವು? ಜಾಸ್ತಿ ಇದ್ದೀವಿ. ಫಾರ್ ಎಕ್ಸಾಂಪಲ್, KTM ಬೈಕ್ ಬೆಲೆ 1 ಲಕ್ಷ ಇದ್ದಾಗ ಒಂದು ಬೈಕನ್ನು ನಾನು ಕೊಂಡ್ಕೋತೀನಿ. ಒಂದು ವೇಳೆ KTM ಬೈಕ್ ಬೆಲೆ 20,000 ಬಂತು ಅಂತಂದರೆ 5-6 KTM ಬೈಕ್ಗಳನ್ನ ತೊಗೊಳ್ತೀನಿ ನಾನು. ಅಂದರೆ ಬೆಲೆ ಕಡಿಮೆ ಆಯಿತು ಅಂದರೆ ಬೇಡಿಕೆ ಏನು ಮಾಡ್ತೀನಿ ರೀ ನಾನು? ಜಾಸ್ತಿ ಮಾಡ್ತೀನಿ. ಇದು ಏನನ್ನು ಹೇಳ್ಕೊಡ್ತಾ ಇದೆ? ಸಂಖ್ಯಾಶಾಸ್ತ್ರ ಮತ್ತು ಆರ್ಥಿಕ ಕೆಲವು ಅಂಶಗಳಿಗಿರುವಂಥ ಮಹತ್ವವನ್ನು. ಯಾಕಂತಂದರೆ ಕ್ವಾಂಟಿಟಿ ಮತ್ತು ಪ್ರೈಸು, ಇಲ್ಲಿ ಪ್ರೈಸ್ ಅಂತಂದಾಗ ಬೆಲೆ ಬರುತ್ತೆ ಮತ್ತು ಕ್ವಾಂಟಿಟಿ ಅಂತಂದಾಗ ಬೇಡಿಕೆ ಬರುತ್ತೆ. ಈ ದತ್ತಾಂಶಗಳನ್ನು ಯಾವುದರ ಸಹಾಯದಿಂದ ನಾನು ಕಲೆಕ್ಟ್ ಮಾಡಿರ್ತೀನಿ ರೀ? ಸಂಖ್ಯಾಶಾಸ್ತ್ರದ ಸಹಾಯದಿಂದ ನಾನು ಏನು ಮಾಡಿರ್ತೀನಿ? ಕಲೆಕ್ಟ್ ಮಾಡ್ತೀನಿ. ಹಾಗಾಗಿ ಅದು ಯಾವುದರ ರಿಲೇಶನ್ಶಿಪ್ಪನ್ನು ನಮ್ಗೆ ಹೇಳ್ತಾ ಹೋಗುತ್ತೆ? ಅರ್ಥಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರಕ್ಕಿರುವಂಥ ಸಂಬಂಧವನ್ನು ಅದು ಏನು ಮಾಡ್ತಾ ಹೋಗುತ್ತೆ? ಹೇಳ್ಕೊಡ್ತಾ ಐತೆ. ಲೈಕ್ ದಿಸ್ ಅಗೇನ್ ಇಟ್ ವಿಲ್ ಹೆಲ್ಪ್ಸ್ ಟು predict the future trends. It will helps to the future trends. ಭವಿಷ್ಯದಲ್ಲಿ ಕೆಲವು ಮಹತ್ತರವಾದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಂಖ್ಯಾಶಾಸ್ತ್ರ ನಮಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಟುಡೇ ವಿ ಆರ್ ಫೇಸಿಂಗ್ ಸ್ಕೇರ್ಸಿಟಿ ಇನ್ ಕ್ರೂಡ್ ಆಯಿಲ್. It means like a petrol or diesel or some other. So maybe I want to import some crude oil from the Arab countries. How much I want to be import? It again depends on how much you are domestically produce. Is it clear? Till 2025 I want to import
crude oil from the Arab areas. That means we have to understand the domestical production of oil in India. ಸೊ ನಾನು ಫ್ಯೂಚರ್ ಟ್ರೆಂಡ್ಗಳನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ 2025ವರೆಗೂ ನಾನು ಅರಬ್ ದೇಶಗಳಿಂದ ಆಯಿಲನ್ನು ಅಥವಾ ಆ ಎಣ್ಣೆಯನ್ನು, ಅದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ರೀತಿಯ ಎಣ್ಣೆಗಳನ್ನು ತರಿಸ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ಇದು ಯಾವುದ್ರ ಮೇಲೆ ಪ್ಲ್ಯಾನ್ ಆಗುತ್ತೆ, ಎಷ್ಟು ನಾನು ಇಂಪೋರ್ಟ್ ಮಾಡ್ಕೋಬೇಕಂತ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಡೊಮೆಸ್ಟಿಕಲಿ ನಾನು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನಮಗೆ ಎಷ್ಟು ಅಗತ್ಯ ಇದೆ ಅಂಥೇಳಿ ನಾನು ಸಂಖ್ಯಾಶಾಸ್ತ್ರದ ಮೂಲಕ ರಿಸರ್ಚ್ ಮಾಡಿದಾಗ ಮಾತ್ರ ಏನಾಗುತ್ತೆ, ನನಗೆ ಅದು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವೇನು ಮಾಡ್ಬೋದಾಗಿದೆ, ಹೇಳ್ಬೋದಾಗಿದೆ. ಲಾಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಈಸ್ ಮೇ ಬಿ ಇಸ್ ಅ ಡಿಸಿಷನ್ ಮೇಕಿಂಗ್. ಸೊ ಕೆಲವು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಎಷ್ಟನ್ನು ಇಂಪೋರ್ಟ್ ಮಾಡ್ಕೋಬೇಕು, ಎಷ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು, ಎಷ್ಟನ್ನು ನನ್ನ ಹತ್ರ ಉಳಿಸ್ಕೋಬೇಕು, ಎಷ್ಟನ್ನು ನಾನು ಕೊಡಬೇಕು ಅಂತ ಹೇಳಿ ನಾವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಆ ಸಂದರ್ಭದಲ್ಲಿ ನನಗೆ ಸ್ಟ್ಯಾಟಿಸ್ಟಿಕ್ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಎಷ್ಟು ಇಂಪೋರ್ಟ್ ಮಾಡ್ಕೋಬೇಕು, ಎಷ್ಟು ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂಥೇಳಿ ಈ ರೀತಿಯಾದ ಕೆಲವು ಆರ್ಥಿಕ ನಿರ್ಧಾರಗಳನ್ನು ನಾನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದಂತಂದರೆ ಆ ಸಂದರ್ಭದಲ್ಲಿ ನನಗೇನಾಗುತ್ತೆ, ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗುತ್ತೆ. ಹಿಯರ್ ಯುವರ್ ಫಸ್ಟ್ ಚಾಪ್ಟರ್ ವಿಲ್ ಬಿ ದಿ ಓವರ್. ಇಲ್ಲಿಗೆ ನಿಮ್ಮ ಮೊದಲ ಅಧ್ಯಾಯ ಏನಾಗುತ್ತೆ, ಮುಕ್ತಾಯವಾಗುತ್ತೆ. ಇಲ್ಲಿ ನಿಮಗೆ ಆ ಒಂದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಲಾಸ್ಟಿಗೆ ಒಂದು ಈ ಅಧ್ಯಾಯ ಮುಗಿದ ತಕ್ಷಣ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಸ್ಟ್ಯಾಟಿಸ್ಟಿಕ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ದಿ ಕಾಮನ್ ಸೆನ್ಸ್ ಅಂತ ಹೇಳಿ. ದೆನ್ ಒಂದು ವರ್ಡ್ ಕೊಟ್ಟಿದ್ದಾರೆ, ದಿಸ್ ಬ್ಯೂಟಿಫುಲ್ ವರ್ಡ್, ಸ್ಟ್ಯಾಟಿಸ್ಟಿಕ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್. ಸಂಖ್ಯಾಶಾಸ್ತ್ರ ಎಂಬುದು ನಮ್ಮ ವೈಚಾರಿಕ ಕಲ್ಪನೆಗಿಂತ, ಅದಕ್ಕೆ ವೈಚಾರಿಕ ಕಲ್ಪನೆಗೆ ಏನಾಗೋದಿಲ್ಲ, ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಯಾಕೆ ಆ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂತಂತಂದರೆ, we can use statistics in economics, management, finance, psychology, sociology and some other disciplines. But ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕಡೆ ಸ್ಟ್ಯಾಟಿಸ್ಟಿಕನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ದೇ ಆರ್ ಮೆನ್ಷನ್ ಸ್ಟೋರಿ, ದೇರ್ ಇಸ್ ಅ ಒನ್ ಫ್ಯಾಮಿಲಿ ಆ್ಯಂಡ್ ದೇರ್ ಆರ್ 4 ಮೆಂಬರ್ಸ್ ಇನ್ ದ್ಯಾಟ್ ಫ್ಯಾಮಿಲಿ. ಅಲ್ಲಿ ಒಂದು ಕುಟುಂಬ ಇದೆ, ಅದರಲ್ಲಿ 4 ಜನ ಇದ್ದಾರೆ. ಆ್ಯಂಡ್ ದೇರ್ ಇಸ್ ಅ ಒನ್ ರಿವರ್, ದೇ ವಾಂಟ್ ಟು ಕ್ರಾಸ್ ದ್ಯಾಟ್ ರಿವರ್. ಅಲ್ಲಿ ಒಂದು ನದಿ ಇದೆ, ಆ ನದಿಯನ್ನು ಅವರು ಕ್ರಾಸ್ ಮಾಡಬೇಕಾಗಿದೆ. ದಟ್ ಪರ್ಸನ್ ಹೆಡ್ ಆಫ್ ದಿ ದಟ್ ಫ್ಯಾಮಿಲಿ, ಇಟ್ ಮೀನ್ಸ್ ಫಾದರ್ ನೋ ದ ಡೆಪ್ತ್ ಆಫ್ ದಿ ದಟ್ ರಿವರ್. ಆ ಯಜಮಾನಿಗೆ ಗೊತ್ತಿದೆ ಆ ರಿವರ್ನ ಆಳ ಎಷ್ಟಿದೆ ಅಂತ ಹೇಳಿ. ಇವನ್ ದಟ್ ಫಾದರ್ ಆಲ್ಸೋ ನ್ಯೂ ಅಬೌಟ್ ದ್ಯಾಟ್ ವಾಟ್ ಈಸ್ ದ ಹೈಟ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ. ಈ ಮೆಜರ್ ದ ಹೈಟ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಈ ನ್ಯೂ ದ ಡೆಪ್ತ್ ಆಫ್ ದಿ ರಿವರ್ಸ್ ಆಲ್ಸೋ. ಆ್ಯಂಡ್ he can now predict and plans to cross that river. ಅವಾಗ ಅವನು ಏನು ಮಾಡ್ತಾನೆ, ಆ ಕುಟುಂಬದ ಅಳತೆ ಕೂಡ ಗೊತ್ತಿದೆ, ಹೈಟ್ ಎಷ್ಟಿದೆ ಅಂತೇಳಿ, ಮತ್ತು ಆ ರಿವರು ಎಷ್ಟು ಆಳವಾಗಿದೆ ಅಂತ ಕೂಡ, ಆ ನದಿ ಎಷ್ಟು ಆಳವಾಗಿದೆ ಅಂತ ಗೊತ್ತಿದೆ. ಹಾಗಾಗಿ ಆ ಧೈರ್ಯದ ಮೇಲ್ಗಡೆ ಬಟ್ ಅಲ್ಲಿ ಏನು ಕಂಪೇರ್ ಮಾಡ್ತಾನೆ ಅವನು, ನದಿಯ ಆಳಕ್ಕಿಂತ ಅವರ ಫ್ಯಾಮಿಲಿ ಮೆಂಬರ್ಸ್ನ ಹೈಟ್ ಏನಾಗಿದೆ, ಜಾಸ್ತಿ ಆಗಿದೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಕ್ರಾಸ್ ಮಾಡ್ಲಿಕ್ಕೆ ಹೋಗ್ತಾರೆ. ವೆನ್ ಹಿ ಕಂಪೇರಿಂಗ್ ದ ಬೋತ್ ದ measures in the depth of the river as well as the height of the family members, height of the family members will more than the depth of the rivers. Then he ready to cross the river. ಅವಾಗ ಅವನು ಆ ಒಂದು ರಿವರನ್ನು ಕ್ರಾಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಬಟ್ 2 children, they are 4 members, 2 children are drawn and they are died. ಅದರಲ್ಲಿ 4 ಜನರಲ್ಲಿ 2 ಮಕ್ಕಳು ಮುಳುಗಿ ಸಾಯ್ತಾರೆ. ಬಟ್ ಅವನ ಅನಾಲಿಸಿಸ್ ಕರೆಕ್ಟ್ ಇತ್ತಲ್ವಾ, ಆ ನದಿಯ ಕಂಪೇರ್ ಮಾಡಿದರೆ, ನದಿಯ ಆಳಕ್ಕೆ ಕಂಪೇರ್ ಮಾಡಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಹೈಟ್ ಆಳನ ಏನಾಗಿತ್ತು ಅಥವಾ ಹೈಟ್ ಏನಾಗಿತ್ತು, ಜಾಸ್ತಿನೇ ಆಗಿತ್ತು. ಆದರೂ ಕೂಡ 2 ಮಕ್ಕಳು ಏನು ಮಾಡ್ತಾರೆ, ನದಿಯಲ್ಲಿ ಮುಳುಗಿ ಸಾಯ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ದಿ ಕಾಮನ್ ಸೆನ್ಸ್. ಯಾಕಂತಂದರೆ ನದಿ ಏನಾಗುತ್ತೆ ಅಂತಂದರೆ, ಸಡನ್ನಾಗಿ ನದಿ ಬಂದಾಗ ನದಿಯ ಆಳ ಹೆಚ್ಚಾಗುತ್ತೆ. ನೀರು ಹಡ್ಕೊಂಬತ್ತಂದರೆ ನದಿ ಆಳ ಹೆಚ್ಚಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಕಡೆ ಸ್ಟ್ಯಾಟಿಸ್ಟಿಕ್ಕನ್ನು ನಾವು ಸಬ್ಸ್ಟಿಟ್ಯೂಟ್ ಆಗಿ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಂದು ಡಿಸಿಪ್ಲಿನ್ಗಳಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಕನ್ನು ಏನು ಮಾಡ್ಬೋದಾಗಿದೆ, ಸಬ್ಸ್ಟಿಟ್ಯೂಟ್ ಆಗಿ ತೊಗೋಬೋದಾಗಿದೆ ಅನ್ನೋದನ್ನು ಆ ಒಂದು ಸ್ಟೋರಿ ಮೂಲಕ ನೀವೇನು ಮಾಡ್ಕೋಬೋದಾಗಿದೆ, ಅರ್ಥ ಮಾಡ್ಕೋಬೋದಾಗಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ರೀಡ್ ವೆಲ್. ಒನ್ಸ್ ದ ಚಾಪ್ಟರ್ ನಂಬರ್ 2 ಆಲ್ಸೋ ಓವರ್, ಸೊ ವಿ ವಿಲ್ ಟೇಕ್ ಅ ಆನ್ಲೈನ್ ಟೆಸ್ಟ್ ಯು ಪೀಪಲ್. ಒಂದು ಸಾರಿ ನಿಮಗೆ ಅಧ್ಯಾಯ 2 ಮುಗಿದ ನಂತರ, ಈಗ ಅಧ್ಯಾಯ 1 ಮುಗೀತು, ಅಧ್ಯಾಯ 2 ಮುಗೀತು ಅಂತಂದರೆ 20 ಮಾರ್ಕ್ಸಿಂದ ಅಥವಾ 30 ಮಾರ್ಕ್ಸಿಂದ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟನ್ನು ಹೇಗೆ ತೊಗೋಬೇಕು, ಹೇಗೆ ಮಾಡಬೇಕು, ಅದು ಹೇಗೆ ಆನ್ಲೈನ್ ಬರೀಬೇಕು ಅನ್ನೋದನ್ನು ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ಓದ್ಕೊಳ್ಳಿ. ಆದಷ್ಟು ಬೇಗ ಕಾಲೇಜ್ಗಳು ರೀಓಪನ್ ಆಗ್ತವೆ, October 1 ಅಂತ ಹೇಳ್ತಾ ಇದ್ದಾರೆ. 21st ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಲೇಜ್ ಬಂದು ನೀವೇನು ಮಾಡ್ಬೋದು, ಅದನ್ನು ಕ್ಲಾರಿಫೈ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.